ನಾವು ಮನೆಯಲ್ಲಿ ಮಾಡುವ ಸಣ್ಣ ಪುಟ್ಟ ತಪ್ಪುಗಳೇ ನಮ್ಮ ಕಷ್ಟಕ್ಕೆ ಗುರಿ ಮಾಡುತ್ತೆ ಮತ್ತು ಸಂಪತ್ತು ಕಡಿಮೆಯಾಗೋ ರೀತಿ ಮಾಡುತ್ತೆ. ಹೆಂಗಸರು ಮನೆಯಲ್ಲಿ ಈ 6 ಕೆಲಸಗಳನ್ನ ತಪ್ಪದೆ ಮಾಡಿದ್ರೆ ನಮ್ಮ ಸಂಪತ್ತು ಅಭಿವೃದ್ಧಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾವುದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ಮೊದಲನೇದಾಗಿ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ಮತ್ತು ಬಾಗಿಲು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಬೇಕು. ಹೊಸ್ಲಿಗೂ ಪೂಜೆ ಮಾಡಬೇಕು. ಯಾರು ಈ ರೀತಿ ಮಾಡ್ತಾರೋ ಅಲ್ಲಿ ಹೊಸ್ಲಿಂದ ನಮಗೆ ಲಕ್ಷ್ಮಿ ಆಗಮನ ಆಗುತ್ತೆ. ನಾವು ಹೊಸ್ಲು ಪೂಜೆ ಮಾಡಲಿಲ್ಲ ಅಂದರೆ ಜ್ಯೇಷ್ಠ ಲಕ್ಷ್ಮಿ ಆಗಮನ ಆಗುತ್ತೆ. ಹಾಗಾಗಿ ಹೊಸ್ಲಿಗೂ ಪೂಜೆ ಮಾಡಿ ನಾವು ಪ್ರತಿದಿನ ಬಾಗಿಲು ತೊಳೆದು ರಂಗೋಲಿ ಹಾಕಿ ನೀಟಾಗಿ ಪೂಜೆ ಮಾಡಬೇಕು. ಎರಡನೇದಾಗಿ ಕೆಲವೊಬ್ಬರು ಹೆಂಗಸರು ಬೆಳಿಗ್ಗೆ ಪೂಜೆ ಮಾಡಲ್ಲ, ಕೆಲವೊಬ್ಬರು ಹೆಂಗಸರು ರಾತ್ರಿ ಹೊತ್ತು ಪೂಜೆ ಮಾಡಲ್ಲ. ಆದರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 2 ಸಮಯದಲ್ಲೂ ದೀಪ ಹಚ್ಚಬೇಕು. ನಾವು ದೇವ್ರ ಮನೆಯಲ್ಲಿ 2 ಸಮಯ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಆಗಮನ ಆಗುತ್ತೆ. ಮತ್ತು ದೀಪ ಹಚ್ಚಬೇಕಾದ್ರೆ ನಾವು ಮನೆ ದೇವರನ್ನು ಫಸ್ಟು ಪ್ರಾರ್ಥಿಸ್ಕೋಬೇಕು. ನಾವು ಮನೆ ದೇವ್ರನ್ನ ಕೇಳಿಕೊಂಡು ಆಮೇಲೆ ನಮ್ಮ ಇಷ್ಟ ದೇವರು ಮಿಕ್ಕಿದ್ದು ಏನು ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಮಾಡಬೇಕು. ನಾವು ಯಾವುದೇ ರೀತಿ ಪೂಜೆ ಮಾಡಬೇಕಾದ್ರೂ ಮನೆ ದೇವ್ರ ಹತ್ರ ಒಪ್ಪಿಗೆ ತೊಗೋಬೇಕು. ಅವ್ರ ಹತ್ರ ಹೇಳಿ ನಾವು ಹಿಂಗೆ ಪೂಜೆ ಮಾಡ್ತಾಯಿದ್ದೀವಿ. ಮತ್ತು ಯಾವುದೇ ದೇವಸ್ಥಾನಗಳಿಗೆ ಹೋಗಬೇಕಾದ್ರೂ ನಾವು ಮನೆ ದೇವ್ರಿಗೆ ಹೇಳಬೇಕು. ನಾವು ಹಿಂಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಹೋಗಬೇಕಾಗತ್ತೆ. ಇನ್ನು ಮೂರನೇದಾಗಿ ಮನೆಯಲ್ಲಿ ನಾವು ದೋಸೆ ಅಥವಾ ಚಪಾತಿ ಏನಾದರೂ ಮಾಡ್ತಾಯಿರ್ತೀವಿ. ಆವಾಗ ತವ ಇಟ್ಟಿರ್ತೀವಿ. ತವ ಇಟ್ಟಾಗ ಹಾಗೆ ನಾವು ದೋಸೆ ಚಪಾತಿನ ಮಾಡಬಾರ್ದು. ಅದನ್ನು ಸಿಮ್ಮಲ್ಲಿಟ್ಟು ಸ್ವಲ್ಪ ಆದಾಗ ಅದಕ್ಕೆ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಶುದ್ಧವಾಗಿರೋ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಒರೆಸ್ಕೊಂಡು ನಂತರ ಅದರಲ್ಲಿ ದೋಸೆ ಅಥವಾ ಚಪಾತಿ ಏನು ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಮಾಡ್ಬೋದು. ಇನ್ನು ಮೂರನೇದಾಗಿ ಗಂಡಸರು ಹಾಲು ತಂದುಕೊಡ್ತಾರೆ. ಆವಾಗ ಹೆಂಗಸರು ಅದನ್ನು ಈಸ್ಕೊಂಡಿರಲ್ಲ, ಕೈಯಲ್ಲಿ ಈಸ್ಕೋಬೇಕು. ಅವರು ತಂದುಕೊಟ್ಟಿದ್ದ ಹಾಲನ್ನ ಇಡೀ ನಲ್ಲಿ ಅಂತ ಇಟ್ಬಿಟ್ಟು ಏನೋ ಕೆಲಸ ಮಾಡ್ತಾಯಿರ್ತೀವಿ. ಆ ರೀತಿ ಮಾಡಬಾರ್ದು. ಅವರು ಗಂಡಸರು ಹಾಲು ತಂದಾಗ ಅದನ್ನು ಕೈಯಿಂದ ಈಸ್ಕೊಂಡ್ರೆ ನಮಗೆ ಲಕ್ಷ್ಮಿಯ ಆಗಮನ ಆಗುತ್ತೆ. ಅವರೇ ಇಡೋದು, ಕೆಳಗಡೆ ಇಡೋದು ಅಥವಾ ಅವರೇ ಹಾಲು ಕಾಯಿಗೆ ಇಡೋದು, ಫ್ರಿಡ್ಜಿಗೆ ಇಡೋದು ಆ ಥರ ಎಲ್ಲ ಮಾಡಬಾರ್ದು. ಅದನ್ನು ಹೆಂಗಸರುಗಳು ಅವ್ರನ್ನ ಈ ಥರ ಕೈಯಿಂದ ಈಸ್ಕೊಂಡು ನಾವು ಅದನ್ನು ನೆಕ್ಸ್ಟ್ ಎಲ್ಲಿಡಬೇಕು ಅಥವಾ ಕಾಯಿಸ್ಬೇಕು ಅಥವಾ ಫ್ರಿಡ್ಜಲ್ಲಿ ಇಡಬೇಕು ಏನು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಮಾಡ್ಬೋದು. ಮತ್ತು ಇನ್ನು ಎಷ್ಟೊಂದು ಜನ ರಾತ್ರಿ ಹೊತ್ತು ಪಾತ್ರೆ ತೊಳೆಯಲ್ಲ, ಹಾಗೆ ಇಟ್ಬಿಟ್ಟು ಎಲ್ಲದನ್ನು ಸಿಂಕಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಆ ರೀತಿ ಮಾಡಬಾರ್ದು. ರಾತ್ರಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇಷ್ಟೇ ಹೊತ್ತಾದ್ರೂ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಮಲ್ಕೋಬೇಕು. ರಾತ್ರಿ ಪಾತ್ರೆ ತೊಳೆದೇ ಮಲ್ಕೊಂಡ್ರೂ ಕೂಡ ಮನೆಗೆ ಲಕ್ಷ್ಮಿಯ ಆಗಮನ ಆಗಲ್ಲ. ಇನ್ನು ರಾತ್ರಿ ಎಲ್ಲ ಕೆಲಸ ಆಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆಯೆಲ್ಲ ಮಾಡಿಬಿಟ್ಟು ಮಲ್ಕೋಬೇಕಾದ್ರೆ ಅಲ್ಲಿ ಒಂದು ಸ್ಟೀಲ್ ಗ್ಲಾಸು ಅಥವಾ ಚೊಂಬು ಯಾವುದ್ರಲ್ಲಾದ್ರೂ ಒಂದರಲ್ಲಿ ನೀರು ಇಟ್ಬಿಟ್ಟು ಮಲ್ಕೋಬೇಕು. ಆ ನೀರನ್ನ ಬೆಳಿಗ್ಗೆ ಎದ್ದು ಯೂಸ್ ಮಾಡಬಾರ್ದು. ಅದನ್ನು ಇನ್ನೇನಕ್ಕೂ ಅಡುಗೆಗಾಗಲಿ ಯಾವುದಕ್ಕಾಗಲಿ ಬಳಸಬಾರ್ದು. ಅದನ್ನು ಹಾಗೆ ಬಳಸಿ ಅಕಸ್ಮಾತ್ ಅದು ಏನಕ್ಕೆ ಇಡ್ತೀವಿ ಅಂದರೆ ಪಿತೃಗಳು ಯಾರು ಬಂದರೆ ಅವ್ರಿಗೆ ದಾವಾದರೆ ಅದನ್ನು ಕುಡಿಯೋದಕ್ಕೆ. ಮತ್ತು ಅನ್ನ ಮಾಡಿದ್ದು ಪಾತ್ರೆ ಸಾಂಬಾರು ಮಾಡಿದ್ದು ಪಾತ್ರೆಗಳನ್ನ ನೀಟಾಗಿ ತೊಳೆದು ಇಡಬಾರ್ದು. ಅದರಲ್ಲಿ ಸ್ವಲ್ಪ ಉಳಿಸಿ ಮಲ್ಕೋಬೇಕು. ಯಾಕಂದರೆ ಅವ್ರು ಏನಾದ್ರು ಪಿತೃಗಳ ಆಗಮನ ಆದರೆ ಅವರು ಊಟ ಮಾಡಿ ನೀರು ಕುಡಿದು ಹೋಗ್ತಾರೆ ಅಂತ. ಆದ್ದರಿಂದ ಅದು ಸ್ವಲ್ಪ ಇಟ್ಟುಬಿಟ್ಟು ಮಲ್ಕೋಬೇಕು. ಅದನ್ನು ಮತ್ತೆ ಬೆಳಿಗ್ಗೆಗೆ ಯೂಸ್ ಮಾಡಬಾರ್ದು. ಅದನ್ನು ಆ ನೀರನ್ನ ಗಿಡಗಳಿಗೆ ಹಾಕಿ ಚೆಲ್ಲಬೇಕು. ಇದಿಷ್ಟು 6 ವಿಚಾರಗಳು ಹೆಂಗಸರುಗಳು ಮನೆಯಲ್ಲಿ ಮಾಡಬೇಕಾದ್ರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.